ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಪ್ರೀತಿಯ ವರ್ಷಿತ. ನಾನು ತುಂಬ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ನಾನು ಸುಮ್ಮನೆ ಟಿ ವಿ ಫೋನು ಅಂತ ಹೋದರೆ ಮೈಂಡ್ ರಿಲ್ಯಾಕ್ಸೇಷನ್ ಇರಲ್ಲ. ಬೆಳಗ್ಗೆಯಿಂದ ಪಾಠ ಕೇಳಿ ಬಂದಿರ್ತೇವೆ, ಮತ್ತಿಲ್ಲೂ ಅದೇ ಫೋನು ಟಿ ವಿ ಅಂದರೆ ಚೆನ್ನಾಗಿರಲ್ಲ ಅಂದ್ಕೊಂಡು ಅಮ್ಮಂಗೆ ಹೆಲ್ಪ್ ಮಾಡೋಣ ಅಂತ ಅಮ್ಮನ್ನ ಹೋಗಿ ಕೇಳಿದೆ. ಏನು ಅಡುಗೆ ಮಾಡ್ತೀಯಾ ಅಮ್ಮ ಅಂತ ಹೇಳಿಕ್ಕೆ, ಅಮ್ಮ ಬೇಳೆ ಸಾರು ಮಾಡ್ತೀನಿ ಅಂತ ಹೇಳಿದ್ರು. ನಾನು ಅಮ್ಮಂಗೆ ನಿನಗೆ ಸ್ವಲ್ಪ ಹೆಲ್ಪ್ ಮಾಡ್ತೀನಿ ಅಂತ ಹೋಗಿ ಬರೀ ತಮಾಷೆ ಮಾಡಿದ್ದೆ ಆಯಿತು ಫ್ರೆಂಡ್ಸ್. ಫಸ್ಟಾಗಿ ಬೇಳೆ ಸಾರು ಮಾಡಬೇಕು ಅಂದರೆ ಹೆಸರುಬೇಳೆ ಮತ್ತು ತೊಗರಿಬೇಳೆನ ತಗೊಳ್ಳಿ. ಅದನ್ನು ನೀರಲ್ಲಿ ನೆನೆಸ್ಬೇಕು. ನೀರಲ್ಲಿ ನೆನೆಸಿ ಮಾಡೋದು ಯಾಕೆಂದರೆ ಗ್ಯಾಸ್ಟ್ರಿಕ್ ಸ್ವಲ್ಪ ಕಂಟ್ರೋಲ್ ಆಗುತ್ತೆ ಅಂತ. ನೀರಲ್ಲಿ ನೆನೆಸಿ ಬೇಯಿಸಿ ಮಾಡೋದ್ರಿಂದ ಗ್ಯಾಸ್ಟ್ರಿಕ್ ಇರೋರಿಗೆ, ಬೆನ್ನೋವು ಎದೆನೋವು ಆ ಥರ ಬರೋರಿಗೆ ಸ್ವಲ್ಪ ಕಂಟ್ರೋಲ್ ಆಗುತ್ತೆ ಅಂದ್ಬಿಟ್ಟು ಈ ಥರ ನೀರಲ್ಲಿ ನೆನೆಸಿ ಮಾಡ್ತಾರೆ ಅಮ್ಮ. ಯಾವಾಗಲೂ ಹಿಂಗೆ ಮಾಡ್ತಾರೆ. ಅದನ್ನು ನೆನೆಸ್ಬೇಕಾದ್ರೆ ನಾನು ವೀಡಿಯೋ ಮಾಡ್ಕೊಂಡ್ಬಿಟ್ಟು ನನ್ನ ತಂಗಿಲಿ ಕೈ ಕೊಟ್ಟರೆ ಅವಳು ವೀಡಿಯೋನೇ ಆಫ್ ಮಾಡಿಬಿಟ್ಲು. ಮತ್ತೆ ವೀಡಿಯೋ ಚೆನ್ನಾಗಿ ಬರಲಿ ಅಂದ್ಬಿಟ್ಟು ತಲೆ ಮೇಲೆ ಒಂದು ಕೊಟ್ಟು ನೀಟಾಗಿ ವೀಡಿಯೋ ಮಾಡು ಅಂತ ಹಿಡ್ಕೊಳಕ್ಕೆ ಹೇಳಿದೆ. ಆಮೇಲೆ ಬೈಕೊಂಡು ಸ್ವಲ್ಪ ಹೊತ್ತು ಮಾಡಿದ್ಲು. ಅದಾದಮೇಲೆ ನೆನೆಸ್ಬಿಟ್ಬಿಟ್ಟು ಸ್ವಲ್ಪ ಹೊತ್ತು ಆಚೆ ಹೋಗಿ ಆಟಾಡ್ಕೊಂಡು ಮಾತಾಡ್ಕೊಂಡು ಚೆನ್ನಾಗಿ ಬಂದು ಅದನ್ನು ಮುಚ್ಚೆ ಎತ್ತಿ ಇಡಿ, ಓಕೆನಾ? ನೆಕ್ಸ್ಟು ಹಸಿಮೆಣ್ಸಿನ್ಕಾಯಿ, ಟೊಮ್ಯಾಟೊ, ಈರುಳ್ಳಿ, ಬೆಳ್ಳುಳ್ಳಿ ಇದನ್ನೆಲ್ಲ ಹಚ್ಚಿಡ್ಕೊಳ್ಳಿ. ಈಗ ನೆನೆಸಿರೋ ಬೇಳೆನ ತೊಗೊಂಡು ಫಸ್ಟು ಕುಕ್ಕರ್ಗೆ ಹಾಕ್ಕೊಳ್ಳಿ. ಬೇಳೆ ಹಾಕ್ಕೊಂಡ್ಮೇಲೆ ಹಚ್ಚಿರೋದನ್ನ ಒಂದೊಂದಾಗಿ ಎಲ್ಲದನ್ನು ಕುಕ್ಕರ್ ಒಳಗೆ ಹಾಕ್ಕೊಳ್ಳಿ. ಅದಾದಮೇಲೆ ನಿಮ್ಮ ಮನೇಲಿ ಎಷ್ಟು ಜನ ಇದ್ದೀರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅಷ್ಟು ನೀರು ಹಾಕೋಬೇಕು ಅಂತ ನಾನು ಹೇಳ್ತಿರೋದೀಗ. ಈರುಳ್ಳಿ, ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿ ಮತ್ತು ಟೊಮೆಟೊನ ಒಂದೊಂದೇ ಹಾಕಿ ನೋಡಿ ಫ್ರೆಂಡ್ಸ್. ಈ ಥರ ಹಾಕಾದ್ಮೇಲೆ ಸ್ವಲ್ಪ ಎಣ್ಣೆ ಹಾಕಿ, ಅಂದರೆ 1-2 ಸ್ಪೂನು ಆ ಥರ ಹಾಕಿ ಜೀರಿಗೆ ಹಾಕಿ. ಅಂದರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ. ಜೀರಿಗೆ, ಅರಿಶಿನ ಆ ಥರ ಹಾಕಿದ್ರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಆ ಥರ ಹಾಕ್ತೀವಿ ನಾವು. ನಮ್ಮ ಕಡೆ ಎಲ್ಲ ಈ ಥರನೇ ಮಾಡೋದು. ನೀವಿನ್ನು ಎಕ್ಸ್ಟ್ರಾ ಬೇಕು ಅಂದರೆ ನೀವು ಆ್ಯಡ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಏನಪ್ಪ ಅಂದರೆ ಕುಕ್ಕರ್ನ ಇಟ್ಬಿಟ್ಟು ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ರೆಡಿ ಆದೆ. ಫಸ್ಟು ಜೀರಿಗೆ ಮತ್ತು ಸಾಸಿವೆ ಒಂದು ಬಟ್ಲಿಗೆ ಎತ್ತಿಕೊಂಡು, ಶುಂಠಿನ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ, ಮತ್ತು ಬೆಳ್ಳುಳ್ಳಿನ ನೀಟಾಗಿ ಸುಳ್ಕೊಂಡು ಕುಟ್ಕೊಂಡು ಇಟ್ಕೊಳ್ಳಿ, ಮತ್ತು ಕೊತ್ತಂಬರಿನ ಹಚ್ಚಿಡ್ಕೊಳ್ಳಿ. ಇವಾಗ ಯಾಕೆ ಗೊತ್ತಾ, ನಾನು ಈ ನೀರನ್ನ ಆಚೆ ಹಾಕ್ತಾಯಿದ್ದೀವಿ ಅಂದರೆ ಸ್ಮ್ಯಾಶ್ ಮಾಡೋಕ್ಕೆ ಈಸಿ ಆಗಲಿ ಅಂದ್ಬಿಟ್ಟು ಅಮ್ಮ ಅದು ಬೇಯಿಸಿಟ್ಟಿರೋ ನೀರನ್ನ ಸಪ್ರೇಟ್ ಇಟ್ಕೊಂಡು ಸ್ಮ್ಯಾಶ್ ಮಾಡ್ತಾರೆ. ನೀಟಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ ಅದನ್ನು. ಅಂದರೆ ಫುಲ್ಲು ಈಗ ಬೇಳೆ ಸಾರು ಅದು ಇದು ನಿಮ್ಮ ಕಡೆನೂ ಮಾಡ್ತಿರ್ತೀರ ಆಲ್ಮೋಸ್ಟು. ಆ ಥರ ಮಾಡಿದಾಗ ಒಂಥರ ರಸ ಥರ ಬರಬೇಕು, ಆ ಥರ ಸ್ಮ್ಯಾಶ್ ಮಾಡ್ಕೊಳ್ಳಿ. ಸ್ಮ್ಯಾಶ್ ಆದಮೇಲೆ ಮತ್ತೆ ಎತ್ತಿಟ್ಟಿರೋ ನೀರನ್ನ ವಾಪಸ್ ಕುಕ್ಕರ್ ಒಳಗೆ ಹುಯ್ಯಿರಿ. ನೆಕ್ಸ್ಟು ಒಗ್ಗರಣೆ. ಫಸ್ಟು ಬೆಳ್ಳುಳ್ಳಿನ, ಅಂದರೆ ಬೆಳ್ಳುಳ್ಳಿ ಸೈಡಿಗೆ ಎತ್ತಿಕೊಂಡಿರ್ತೀರಲ್ಲ, ಬೆಳ್ಳುಳ್ಳಿನ ನೀಟಾಗಿ ಕುಟ್ಕೊಂಡು, ಅಂದರೆ ಒಗ್ಗರಣೆಗೆ ಹಾಕೋ ಥರ ನೀಟಾಗಿ ಕುಟ್ಕೊಂಡು ಫಸ್ಟ್ ಎಣ್ಣೆ ಹಾಕಿ. ಲೋ ಫ್ಲೇಮಲ್ಲಿ ಇಟ್ಕೊಂಡೇ ಮಾಡಿ, ನಿಮ್ಗೆ ಹೆಂಗಾಗುತ್ತೆ ಹಂಗೆ ಮಾಡಿ. ನೆಕ್ಸ್ಟು ಸ್ವಲ್ಪ ಹಿಂಗಾಕಿ, ಹಿಂಗೆ ಪುಡಿ ಇದ್ದರೆ ಹಿಂಗಾಕಿ ಚೆನ್ನಾಗಿ ಬರುತ್ತೆ. ಮತ್ತು ಅರಿಶಿನ, ಸಾಸಿವೆ, ಜೀರಿಗೆ ಆಗಲೇ ಎತ್ತಿಟ್ಕೊಂಡಿರೋದನ್ನೆಲ್ಲ ಇವಾಗ ಹಾಕಿ. ಸಾಸಿವೆ, ಜೀರಿಗೆ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಅಂದರೆ ಸಾಸಿವೆ ಸಿಡಿಯೋ ತನಕ ಫ್ರೈ ಮಾಡ್ಕೊಳ್ಳಿ. ಸಿಡ್ದಾದ್ಮೇಲೆ ಇದು ಹಾಕ್ಕೊಳ್ಳಿ, ಬೆಳ್ಳುಳ್ಳಿ ಹಾಕ್ಕೊಳ್ಳಿ. ಅದಾದಮೇಲೆ ಸೌಟ್ ತೊಗೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡಿ.
ಸ್ಮ್ಯಾಶ್ ಮಾಡ್ಕೊಂಡಿರೋ ಬೇಳೆ ಮತ್ತು ಆಗಲೇ ಎತ್ತಿಟ್ಕೊಂಡಿರೋ ಸ್ಮ್ಯಾಶ್ ಮಾಡ್ಕೊಂಡಿರೋ ಅದು ಬೇಳೆನ ಅದ್ರೊಳಗೆ ಹಾಕ್ಕೊಳ್ಳಿ. ಇವಾಗ ಒಗ್ಗರಣೆ ಆಯ್ತಲ್ಲ ಅದನ್ನು ಸುರಿರಿ. ನೀವು ಹೆಂಗಾರು ಮಾಡ್ಕೋಬೋದು. ಒಂದು ಪಕ್ಷ ನೀವು ಒಗ್ಗರಣೆ ಮಾಡಿ ಕೂಡ ಅದ್ರೊಳಗೆ ಹಾಕೊಬೋದು. ಇಲ್ಲಾಂದರೆ ಈ ಥರ ತಪ್ಪಲೆಗೆ ಒಗ್ಗರಣೆ ಮಾಡ್ಬೋದು. ಅದು ನಿಮಗೆ ಬಿಟ್ಟಿದ್ದು ಹೆಂಗೆ ಮಾಡ್ಕೊತೀರಾ ಅಂತ. ನಿಮ್ಮ ಕಡೆ ಯಾವ ಥರ ಸಾರು ಮಾಡ್ತೀರಾ ಅದನ್ನು ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಓಕೆನಾ? ಸಾರು ಮಾತ್ರ ಸಖತ್ತಾಗಿ ಬಂದಿತ್ತು. ಆಗಲೇ ಟೇಸ್ಟ್ ನೋಡಿದ್ವಿ, ಇವಾಗ ಕುತ್ಕೊಂಡಿದ್ದೀವಿ. ಅದು ಆಟಾಡ್ಸೋಣ ಅಂದ್ಬಿಟ್ಟು ಎಲ್ಲ ಕೆಳಗೆ ಚೆಲ್ಲಿದೆ. ಅದನ್ನೊಂದು ಸ್ವಲ್ಪ ಬೈಸ್ಕೊಂಡು ನೀಟಾಗಿ ಕ್ಲೀನ್ ಮಾಡಿ ಎದ್ದು ಆಚೆಗೆ ಬಂದೆ. ನಾವು ಅಮ್ಮನ ಕೈಲಿ ಬೈಸ್ಕೊತಾನೆ ಇರ್ತೀನಿ ದಿನಕ್ಕೆ 100 ಸರಿ. ನೀವು ಆ ಥರ ಬೈಸ್ಕೊಳ್ಳೋರು ಯಾರಾದ್ರು ಇದ್ದರೆ ಕಮೆಂಟ್ ಮಾಡಿ. ಆಮೇಲೆ ಕಾಯಿ ಹಾಕ್ಕೊಳ್ಳಿ ಸ್ವಲ್ಪ. ಅಂದರೆ ನಿಮಗೆ ನಿಮ್ಮ ಮನೇಲಿ ಎಷ್ಟು ಜನ ಇದ್ದೀರಾ ಅಷ್ಟು ತಕ್ಕನಂಗೆ ಕಾಯಿ ಹಾಕ್ಕೊಳ್ಳಿ. ನಮ್ಮ ಮನೇಲಂತೂ 7 ಜನ ಇದ್ದೀವಿ. ಆಮೇಲೆ ಮಳ್ಳಾದ್ಮೇಲೆ ಅದಕ್ಕೆ ಕುಯ್ದಿಟ್ಕೊಂಡಿರೋ ಕೊತ್ತಂಬರಿನ ಹಾಕಿ. ನೋಡಿ ಫ್ರೆಂಡ್ಸ್, ನಮ್ಮ ಮನೆ ನೈಟ್ ಊಟ ರೆಡಿಯಾಗಿತ್ತೆ. ಇವತ್ತಿಂದು ನೈಟ್ ಊಟ ಇದೇನೆ ಇವಾಗ. ಅದು ನಮ್ಮಮ್ಮ ಬೆಳೆಸನ್ನು ಮಾಡಲ್ಲ ಅನ್ನೋಕ್ಕೆ ನಾನು ಮಾಡಮ್ಮ ಅಂದ್ಬಿಟ್ಟು ಮಾಡಿಸಿದ್ದೀನಿ. ಮತ್ತು ನಿಮ್ಮ ಮನೆಗೆ ಎಷ್ಟು ಜನ ಇದ್ದೀರಾ ಅದ್ರ ಮೇಲೆ ಉಪ್ಪು ಹಾಕ್ಕೊಳ್ಳಿ. ನಾವು ನಮ್ಮ ಮನೇಲಿ 7 ಜನ ಇದ್ದೀವಿ ಅಂದ್ಬಿಟ್ಟು ನಮಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಹಾಕ್ಕೊಂಡಿದ್ದೀವಿ. ನಿಮ್ಮ ಮನೇಲಿ ಎಷ್ಟು ಜನ ಇದ್ದೀರಾ ಅದ್ರ ಮೇಲೆ ಉಪ್ಪು ಹಾಕ್ಕೊಳ್ಳಿ. ಫ್ರೆಂಡ್ಸ್, ಇವಾಗ ಬಿಸಿ ಅನ್ನಕ್ಕಂದರೆ ಬೇಳೆ ಸಾರು ಇನ್ನೂ ಸಖತ್ತಾಗಿರುತ್ತೆ. ಚೆನ್ನಾಗಿ ತಿನ್ನಿ. ವಿಡಿಯೋ ನೋಡಿದವ್ರು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಾನಿವತ್ತು ಹೊರಡೋ ಟೈಮ್ ಆಯ್ತಪ್ಪ. ಸರಿ, ಬಾಯ್ ಫ್ರೆಂಡ್ಸ್. ಚೆನ್ನಾಗಿ ತಿನ್ನಿ. ಬಾಯ್ ಬಾಯ್. ನೆಕ್ಸ್ಟ್ ವಿಡಿಯೋ ಇದೇ ಥರ ಸಾಂಬಾರು, ಅಡುಗೆ ಆ ಥರ ಇನ್ನೂ ಎಕ್ಸ್ಟ್ರಾ ತೋರಿಸ್ತಾ ಇರ್ತೀನಿ. ಬಾಯ್ ಫ್ರೆಂಡ್ಸ್.